ಬೆಂಗಳೂರಲ್ಲಿ ಟೇಬಲ್ ಚಾರ್ಜ್ ಚರ್ಚೆ. ಜಾಸ್ತಿ ಹೊತ್ತು ಕೂತ್ಕೊಂಡ್ರೆ ₹1,000 ಕೊಡ್ಬೇಕಂತೆ. ಐಟಿ ಸಿಟಿ ಬೆಂಗಳೂರಲ್ಲಿ ಈಗ ಹೋಟೆಲ್ಗಳಲ್ಲಿ ಒಂದು ಹೊಸ ವಿಷಯದ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ. ಕೆಲವರು ಹೋಟೆಲ್ಗೆ ಹೋಗಿ ಒಂದು ಟೀ ಅಥವಾ ಕಾಫಿ ಆರ್ಡರ್ ಮಾಡಿ 2 ರಿಂದ 3 ಗಂಟೆಗಳ ಕಾಲ, ಕೆಲವೊಮ್ಮೆ 5 ರಿಂದ 6 ಗಂಟೆಗಳ ಕಾಲ ಮೀಟಿಂಗ್ ಮಾಡ್ತಾ ಟೇಬಲಲ್ಲೇ ಹಿಡ್ಕೊಂಡು ಕುತ್ಕೊಂಡ್ಬಿಡ್ತಾರಂತೆ. ಇದರಿಂದ ಬೇರೆ ಗ್ರಾಹಕರಿಗೆ ಸೀಟ್ ಸಿಗದೆ ಕಷ್ಟ ಆಗ್ತಿದೆ ಅಂತ ಹೋಟೆಲ್ ಮಾಲೀಕರು ಹೇಳುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಗರದ ಬೃಹತ್ ಬೆಂಗಳೂರು ಹೋಟೆಲ್ ಓನರ್ ಅಸೋಸಿಯೇಷನ್ ಸಭೆಯಲ್ಲಿ ಟೇಬಲ್ ಚಾರ್ಜ್ ಹಾಕೋ ವಿಚಾರ ಚರ್ಚೆಗೆ ಗ್ರಾಸವಾಗಿದೆ. ಹೋಟೆಲ್ ಮಾಲೀಕರು ಏನ್ ಹೇಳ್ತಾ ಇದ್ದಾರಪ್ಪ ಅಂತಂದ್ರೆ, ಪೀಕ್ ಅವರ್ಸ್ ಅಲ್ಲಿ ಸೀಟ್ ಸಿಗದೆ ಗ್ರಾಹಕರು ಹಿಂತಿರುಗುತ್ತಿದ್ದಾರೆ. ಒಂದು ಕಪ್ ಕಾಫಿ ಆರ್ಡರ್ ಮಾಡಿ ದೊಡ್ಡ ಬಿಸಿನೆಸ್ ಮೀಟಿಂಗ್, ರಿಯಲ್ ಎಸ್ಟೇಟ್ ಅಥವಾ ಮಾತುಕತೆ ಅಥವಾ ಇನ್ನಿತರೆ ಚರ್ಚೆಗಳನ್ನ ಮಾಡ್ತಾ ಹೋಟೆಲಲ್ಲೇ ಕುತ್ಕೊಂಡ್ಬಿಡ್ತಾರಂತೆ. ಇದರಿಂದ ದಿನಾಲೂ ಅವರ ಟರ್ನ್ ಓವರ್ ಕಡಿಮೆ ಆಗುತ್ತಿದೆ ಅಂತ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಕಾರಣಕ್ಕೆ 1 ಗಂಟೆಗೂ ಹೆಚ್ಚು ಕುತ್ಕೊಂಡ್ರೆ 500 ರಿಂದ ₹1,000 ಹೆಚ್ಚುವರಿ ಟೇಬಲ್ ಚಾರ್ಜ್ ಹಾಕೋ ಯೋಚನೆ ನಡೆಸಿದ್ದಾರಂತೆ. ಇದು ಈಗಾಗಲೇ ಫಿಕ್ಸ್ ಆಗಿದೆನಾ? ಇಲ್ಲ, ಇದು ಸದ್ಯಕ್ಕೆ ಕೇವಲ ಚರ್ಚೆ ಮಟ್ಟದಲ್ಲಿದೆ. ಕೇವಲ ಹೋಟೆಲ್ಗಳಲ್ಲಿ ಕಡ್ಡಾಯವಾಗಿ ಇದು ಜಾರಿಗೆ ಮಾಡ್ತೀವಿ ಅಂತ ಸರ್ಕಾರ ಅಧಿಕೃತವಾಗಿ ಆದೇಶ ಹೊರಡಿಸಿಲ್ಲ. ಜನರ ಪ್ರತಿಕ್ರಿಯೆ ಹೇಗಿದೆಪ್ಪ ಇದರಲ್ಲಿ? ಸೋಷಿಯಲ್ ಮೀಡಿಯಾದಲ್ಲಿ ಮಿಶ್ರ ಪ್ರತಿಕ್ರಿಯೆ ಇಲ್ಲಿ ವ್ಯಕ್ತವಾಗುತ್ತಿದೆ. 1 ಕಪ್ ಟೀ ಆರ್ಡರ್ ಮಾಡೋಕೆ ದಿನವಿಡೀ ಕುತ್ಕೊಳ್ಳಬಹುದೋ ಅಥವಾ ಚಾರ್ಜ್ ಹಾಕೋದು ಸರಿನಾ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಹೋಟೆಲ್ಗೆ ಬಂದ ಮೇಲೆ ಟೈಮ್ ಲಿಮಿಟ್ ಹಾಕೋದು ಸರಿಯಲ್ಲಪ್ಪ, ಇದು ಹೊಸ ದಂಡ ಸಂಸ್ಕೃತಿನ ಅಂತ ಕೆಲವರು ವಿರೋಧಿಸುತ್ತಿದ್ದಾರೆ. ಕಾನೂನು ದೃಷ್ಟಿಯಿಂದ ನೋಡಿದ್ರೆ ಯಾವುದೇ ಹೆಚ್ಚುವರಿ ಶುಲ್ಕ ವಿಧಿಸಬೇಕಾದರೆ ಅದು ಮುಂಚಿತವಾಗಿ ಸ್ಪಷ್ಟವಾಗಿ ತಿಳಿಸಬೇಕು. ಬಿಲ್ನಲ್ಲಿ ಅಚಾನಕ್ ಏನಾದರೂ ಸೇರಿಸಿದ್ರೆ ಗ್ರಾಹಕರು ಪ್ರಶ್ನೆ ಮಾಡಬಹುದು. ಗ್ರಾಹಕರ ಹಕ್ಕುಗಳ ವಿಷಯಕ್ಕೂ ಇಲ್ಲಿ ದೊಡ್ಡ ಚರ್ಚೆ ಆಗುತ್ತೆ. ಒಟ್ಟಾರೆ ಐಟಿ ನಗರಿ ಬೆಂಗಳೂರಲ್ಲಿ ಟೇಬಲ್ ಚಾರ್ಜ್ ವಿಷಯ ಈಗ ಟ್ರೆಂಡ್ ಆಗಿದೆ. ಮುಂದಿನ ದಿನಗಳಲ್ಲಿ ಸ್ಪಷ್ಟ ಮಾರ್ಗಸೂಚಿ ಬಂದ ಮೇಲೆ ಮಾತ್ರ ಖಚಿತ ಆಗಬಹುದು. ಆದರೆ ಕೇವಲ ಒಂದು ಟೀ ಆರ್ಡರ್ ಮಾಡಿ 4 ರಿಂದ 5 ತಾಸು ಒಂದೇ ಕಡೆ ಕುತ್ಕೊಳ್ಳುವುದು ತಪ್ಪು. ಒಟ್ಟಾರೆ ನೋಡೋಣ, ಈ ಟೇಬಲ್ ಚಾರ್ಜ್ ಎಲ್ಲಿವರೆಗೂ ಹೋಗಿ ಮುಟ್ಟುತ್ತೆ ಅನ್ನೋದನ್ನ ಕಾದು ನೋಡೋಣ.